with the word of God this morning. ಬೆಳಗ್ಗೆ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ನಿಂತುಕೊಳ್ಳುವ ಹಾಗೆ ದೇವರ ಕೃಪೆ ನನ್ನನ್ನು ನಡೆಸಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. And when we read our Bible, we can notice that we can observe many passages that gives warning to a believer to be cautious about or to stay vigilant of something. ದೇವರ ವಾಕ್ಯದಲ್ಲಿ ಅನೇಕ ವಾಕ್ಯ ಭಾಗವನ್ನು ನಾವು ಓದುವಾಗ ವಿಶ್ವಾಸಿಗಳು ಅವರು ಎಚ್ಚರಿಕೆಯಿಂದ ಇರುವ ಹಾಗೆ ವಾಕ್ಯ ಭಾಗಗಳು ಅದು ನಮಗೆ ಎಚ್ಚರಿಸುವಂತದ್ದಾಗಿದೆ. Especially when we read about second coming and related things, we can see many warnings, like we have warning against the false teaching. ಮತ್ತು ವಿಶೇಷವಾಗಿ ಕರ್ತನ ಎರಡನೇ ಬರೋಣದ ಕುರಿತಾಗಿ ನೋಡುವಾಗ ದುರ್ಬೋಧನೆ, ಸುಳ್ಳು ಬೋಧನೆ ಕುರಿತಾಗಿ ಅನೇಕ ಎಚ್ಚರಿಕೆಯ ವಿಷಯಗಳು ಸಹ ತಿಳಿಸಲ್ಪಟ್ಟಿವೆ. And we have warning against living a lukewarm life, and we have warning against our worldly desire, and also we have warning against neglecting the salvation. ಅದು ಮಾತ್ರವಲ್ಲದೆ ಉಗುರು ಬೆಚ್ಚಗೆಯಾಗಿ ಜೀವಿಸುವಂಥದ್ದು ಮತ್ತು ಲೋಕದ ಆಶೆಯ ವಿಷಯವಾಗಿ ಇರುವ ಒಂದು ಎಚ್ಚರಿಕೆ ಮತ್ತು ಈ ರಕ್ಷಣೆಯನ್ನು ಉದಾಸೀನ ಅಥವಾ ತಾತ್ಸಾರ ಮಾಡುವ ವಿಷಯವಾಗಿ ಎಚ್ಚರಿಕೆಯ ಮಾತುಗಳು ಉಂಟು. In that list, we'll see Apostle Paul is giving a wake-up call to us believers to watch the time. ಆದರೆ ಪೌಲನು ಆತನು ವಿಶ್ವಾಸಿಗಳಿಗೆ ಆ ಸಮಯ ಕುರಿತಾಗಿ ಆತನು ಎಚ್ಚರಿಕೆ ನೀಡುವುದನ್ನು ನಾವು ಗಮನಿಸುತ್ತೇವೆ. So before reading the passage, I would like to ask two questions. ವಾಕ್ಯ ಭಾಗ ಓದುವುದಕ್ಕಿಂತ ಮುಂಚಿತವಾಗಿ ಎರಡು ಪ್ರಶ್ನೆಗಳನ್ನು ನಿಮ್ಮಲ್ಲಿ ಕೇಳುತ್ತೇನೆ. So number one, do you know what time it is? ಮೊದಲನೇದಾಗಿ ಯಾವ ಸಮಯ ಎಂಬುದಾಗಿ ನಿಮಗೆ ಗೊತ್ತಿದೆಯೋ? And number two, are you awake? ಎರಡನೇದಾಗಿ ನೀವು ಎಚ್ಚರವಾಗಿದ್ದೀರೋ? And don't look at your watch and say like 40 minutes to finish off your message. ನಿಮ್ಮ ಒಂದು ಗಡಿಯಾರ ನೋಡಿ ಇನ್ನು ಆ ಸಮಯ ಸಂದೇಶ ಮುಗಿಯುವುದಕ್ಕೆ 40 ನಿಮಿಷ ಎಂಬುದಾಗಿ ಹೇಳಬಾರದು. We are discussing about the present age or the time period that we are living in. ಆದರೆ ನಾವು ಯಾವ ಕಾಲಘಟ್ಟದಲ್ಲಿ ಜೀವಿಸುತ್ತಿದ್ದೇವೆ ಎಂಬುದರ ಕುರಿತಾಗಿ ನಾವು ಚರ್ಚೆ ಮಾಡುತ್ತಿದ್ದೇವೆ. And I could see few faces saying that we are awake now, but from 10:45 to 11:15 it depends on your message. ಈಗ ಕೆಲವರ ಮುಖದಿಂದ ನಾನು ಅವ್ರು ಹೇಳುವುದೇನೆಂದ್ರೆ ಈಗ ಎಚ್ಚರವಾಗಿದ್ದೇನೆ, ಆದ್ರೆ 10:45 11:15 ತನಕ ನಿಮ್ಮ ಒಂದು ಸಂದೇಶದ ಮೇಲೆ ಆಧಾರವಾಗಿದೆ. So let's read that passage from Romans 13. ನಾವು ಆ ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ, Romans 13 verse 11 and 12. 11 ಮತ್ತು 12ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11 ಮತ್ತು 12ನೇ ವಚನ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. Thank you, brother. And here we see that Paul is giving us a wake-up call to wake from our sleep and to know the time. ಇಲ್ಲಿ ಪೌಲನು ನಮಗೆ ಆ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವಾಗಿದೆ ಎಂಬುದಾಗಿ ತಿಳಿಸುತ್ತಿದ್ದಾನೆ. And he is saying that the hour has come. ಅಲ್ಲಿ ಆ ಕಾಲವು ಅಥವಾ ಸಮೀಪವಾಯಿತು ಎಂಬುದಾಗಿ ಆತನು ತಿಳಿಸುತ್ತಾನೆ. And what is that hour or Paul is writing here? ಈ ಒಂದು ಕಾಲದ ಕುರಿತಾಗಿ, ಯಾವ ಕಾಲದ ಕುರಿತಾಗಿ ಪೌಲನು ಬರೆಯುತ್ತಿದ್ದಾನೆ? And second part we can see, for salvation is nearer to us. 11ನೇ ವಚನ 2ನೇ ಭಾಗದಲ್ಲಿ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. That salvation word is referring to the rapture. ಈ ವಿಮೋಚನೆಯು ಅದು ಸಭೆ ಎತ್ತಲ್ಪಡುವಿಕೆಯ ವಿಷಯವಾಗಿ ಮಾತನಾಡುತ್ತಿದೆ. We all know that our salvation is having three tense: past, present and future. ನಮ್ಮ ಒಂದು ರಕ್ಷಣೆಗೆ ತ್ರಿಕಾಲ ಉಂಟು, ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಕಾಲ ಉಂಟು. And Apostle Paul is writing about the future event, which is a church will be removed from the presence of sin. ಆದರೆ ಇಲ್ಲಿ ಅಪೊಸ್ತಲನಾದ ಪೌಲನು ಭವಿಷ್ಯತ್ತಿನಲ್ಲಿ ನಡೆಯುವ ಘಟನೆ ಕುರಿತಾಗಿ ತಿಳಿಸುತ್ತಾ ಅಲ್ಲಿ ಸಭೆಯು ಆ ಒಂದು ಪಾಪ ಸಾಧ್ಯತೆಯಿಂದ ಎತ್ತಲ್ಪಡುವ ವಿಷಯವಾಗಿ ಮಾತನಾಡುತ್ತಾನೆ. So how can we
sure, right? Because in the last part he is saying like uh, it is nearer to us now than when we first believed. So he is writing to already uh, believers who is in faith to be watchful about that hour. ಇದು ನಾವು ಹೇಗೆ ತಿಳ್ಕೊಳ್ಬಹುದು ಎಂಬುದಾಗಿ ನೋಡುವಾಗ ಈಗಾಗಲೇ ನಂಬಿಕೆಯಲ್ಲಿರುವ ವಿಶ್ವಾಸಿಗಳಿಗೆ ಪೌಲನು ಬರೆಯುತ್ತಿದ್ದಾನೆ, ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು ಎಂಬುದಾಗಿ. So the word salvation here is not about us coming into our first salvation, but it is about church being removed from the church will be removed from the presence of sin. ಇಲ್ಲಿ ವಿಮೋಚನೆ ಅದು ನಾವು ಮೊದಲು ರಕ್ಷಣೆಗೆ ಬರುವ ವಿಷಯವಾಗಿ ಅದು ಮಾತನಾಡುತ್ತಿಲ್ಲ, ಆದ್ರೆ ಈ ಸಭೆ ಎತ್ತಲ್ಪಡುವಿಕೆಯ ವಿಷಯವಾಗಿ And ಮಾತನಾಡುತ್ತಿದೆ. then in verse 12 we can see two important words, that night is far gone and the day is at hand. 12ನೇ ವಚನದಲ್ಲಿ ಎರಡು ಮುಖ್ಯವಾದ ಪದಗಳನ್ನು ಗಮನಿಸುತ್ತೇವೆ. ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. And the night here is referring to this world in which we are living. ಇರುಳು ಎಂಬುದಾಗಿ ಹೇಳುವಾಗ ನಾವು ಜೀವಿಸುವ ಈ ಲೋಕಕ್ಕೆ ಸೂಚನೆಯಾಗಿದೆ. This world is having the presence of sin in it and we are living in it. ಈ ಲೋಕದಲ್ಲಿ ಆ ಪಾಪ ಸಾನ್ನಿಧ್ಯ ಉಂಟು ಮತ್ತು ಆ ಲೋಕದಲ್ಲಿ ನಾವು ಜೀವಿಸುತ್ತಿದ್ದೇವೆ. So for a believer this world is like a night or darkness. ಆದ್ರೆ ಒಬ್ಬ ವಿಶ್ವಾಸಿಗೆ ಈ ಲೋಕವು ಅದು ಇರುಳಾಗಿ ಅಥವಾ ಕತ್ತಲೆಯಾಗಿ ಉಂಟು. And for us the day is approaching us. ಆದ್ರೆ ನಮಗೆ ಆ ಹಗಲು ಅದು ಸಮೀಪವಾಗಿದೆ. That day is referring to a state called there is no room for sin when the church will be taken up. ಆ ಹಗಲು ಎಂಬುದಾಗಿ ಹೇಳುವಾಗ ಆ ಸಭೆ ಎತ್ತಲ್ಪಟ್ಟ ನಂತರ ಆ ಪಾಪಕ್ಕೆ ಇನ್ನು ಯಾವ ಅವಕಾಶ ಇಲ್ಲದೆ ಇರುವ ಒಂದು ವಿಷಯದ ಕುರಿತಾಗಿ ತಿಳಿಸುತ್ತದೆ. So we can understand that Paul is writing clearly here to know the time of salvation of the hour. ಈ ಒಂದು ವಿಮೋಚನೆಯ ಒಂದು ಕಾಲ ಅದರ ಕುರಿತಾಗಿ ತಿಳುಕೊಳ್ಳಬೇಕೆಂಬುದಾಗಿ ಪೌಲನು ಬರೆಯುತ್ತಿದ್ದಾನೆ. Why we must know the time and we must awake? ಯಾಕೆ ಆ ಕಾಲವನ್ನು ತಿಳಿದು ನಾವು ಎಚ್ಚರಿಕೆಯಾಗಿರಬೇಕು? Because we each and every individual as a believer have got a call for a purpose. ನಾವು ಪ್ರತಿಯೊಬ್ಬರು ವಿಶ್ವಾಸಿಗಳಾಗಿ ಒಂದು ಉದ್ದೇಶಕ್ಕಾಗಿ ನಾವು ಕರೆಯನ್ನು ಹೊಂದಿದ್ದೇವೆ. And we can see the things happening around us. ನಮ್ಮ ಸುತ್ತಲೂ ನಡೆಯುವ ವಿಷಯಗಳನ್ನು ನಾವು ಗಮನಿಸುತ್ತಿದ್ದೇವೆ. Few months back we heard from Uncle Raju Matthew listing out the prophecies got fulfilled, which is convincing that the present generation will be the one witnessing the second coming of our Lord and Savior Jesus Christ. 2 ತಿಂಗಳ ಹಿಂದೆ ಅಂಕಲ್ ರಾಜ್ ಮ್ಯಾಥ್ಯೂ ಅವರು ಈ ಒಂದು ಪ್ರಸ್ತುತ ಪೀಳಿಗೆಯು ಕರ್ತನಾದ ಯೇಸು ಕ್ರಿಸ್ತನನ್ನ ಬರೋಣಕ್ಕಾಗಿ ಅದು ಈ ಒಂದು ಪ್ರಸ್ತುತ ಪೀಳಿಗೆಯಲ್ಲಿ ನಡೆಯುತ್ತದೆ ಎಂಬುದಕ್ಕೆ ಅನೇಕ ಒಂದು ಪ್ರವಾದನೆಗಳು ನೆರವೇರಿದೆ ಎಂಬುದಾಗಿ ಅದನ್ನು ತಿಳಿಸುತ್ತಿದ್ದರು. And leave the world, let us look at our own self and the churches around us. ಈ ಲೋಕವನ್ನು ಬಿಟ್ಟು ನಮ್ಮನ್ನು ಅಥವಾ ನಮ್ಮ ಸಭೆಯನ್ನು ನಾವು ನೋಡುವವರಾಗಿರ್ಬೇಕು. And we are hearing the news like never before we heard. ಆದ್ರೆ ನಾವು ಹಿಂದೆ ಎಂದಿಗೂ ಕೇಳದೇ ಇರುವ ವರ್ತಮಾನವನ್ನು ನಾವು ಕೇಳುತ್ತಿದ್ದೇವೆ. And churches are splitting apart and breaking apart due to the conflicts like never before. ಹಿಂದೆ ಎಂದಿಗೂ ಆಗದೇ ಇರುವ ಒಂದು ತೊಂದರೆಯ ನಿಮಿತ್ತ ಅಥವಾ ಜಗಳದ ನಿಮಿತ್ತ ಆ ಸಭೆಗಳು ಒಡೆದು ಹೋಗುತ್ತಾ ಉಂಟು. And there is no fear of God in front of the believers. ವಿಶ್ವಾಸಿಗಳ ಮಧ್ಯದಲ್ಲಿ ದೇವರ ಭಯ ಇಲ್ಲ. And there is a lack of love, kindness and affection among the believers. ವಿಶ್ವಾಸಿಗಳ ಮಧ್ಯದಲ್ಲಿ ಪ್ರೀತಿ ಮತ್ತು ಈ ಪ್ರೇಮ ಮಮತೆ ಇದರ ಕುರಿತಾದ ಒಂದು ಕೊರತೆ ಉಂಟು. These are the strong evidence for us that reminding us that the coming of the Lord is nearer. ಕರ್ತನ ಬರೋಣ ಸಮೀಪವಾಗಿದೆ ಎಂಬುದಕ್ಕೆ ಈ ಎಲ್ಲಾ ವಿಷಯಗಳು ಅದು ನಮಗೆ ಎಚ್ಚರವಾಗಿ ಉಂಟು. And most importantly, it is approaching us very fast, but as a believer we are busy in dealing with other problems. ಆದ್ರೆ ಇಲ್ಲಿ ಆ ಒಂದು ಕಾಲ ಅದು ತುಂಬಾ ಸಮೀಪವಾಗಿದೆ. ಆದ್ರೆ ವಿಶ್ವಾಸಿಗಳಾಗಿ ನಾವು ಬೇರೆ ತೊಂದರೆಗಳನ್ನು ಪರಿಹರಿಸುವುದರಲ್ಲಿ ನಾವು ನಿರತರಾಗಿದ್ದೇವೆ. And we are busy in dealing the worldly things. ಲೌಕಿಕವಾದ ವಿಷಯಗಳಲ್ಲಿ ನಾವು ಕಾರ್ಯನಿರತವಾಗಿದ್ದೇವೆ. That's why Paul is giving us a wake up call from this passage. ಈ ಕಾರಣದಿಂದ ಪೌಲನು ಈ ವಾಕ್ಯ ಭಾಗದಿಂದ ನಾವು ಎಚ್ಚರವಾಗಿರಬೇಕೆಂಬುದಾಗಿ ತಿಳಿಸುತ್ತಿದ್ದಾನೆ. And he is not only giving us a wake up call, and also he is telling us to do 3 things which will help us to face that
day hour of salvation joyfully without any regrets. ನಾವು ನಿದ್ದೆಯಿಂದ ಎಚ್ಚರವಾಗಬೇಕೆಂಬುದಾಗಿ ಹೇಳಿ ಮೂರು ವಿಷಯಗಳನ್ನ ಆತನು ನಮಗೆ ತಿಳಿಸುತ್ತಿದ್ದಾನೆ. ಆ ಒಂದು ವಿಮೋಚನೆ ಕಾಲವನ್ನು ಸಂತೋಷದಿಂದ ಎದುರಿಸುವುದಕ್ಕೆ ಮೂರು ವಿಷಯಗಳನ್ನು ತಿಳಿಸುತ್ತಿದ್ದಾನೆ. We may think like the hour of salvation is approaching, so we can go happily, right? ನಮ್ಮ ವಿಮೋಚನೆಯ ಕಾಲ ಹತ್ತಿರವಾಯಿತು, ನಾವು ಸಂತೋಷವಾಗಿ ಹೋಗುತ್ತೇವೆ ಎಂಬುದಾಗಿ ನೆನೆಸಿರಬಹುದು. And we, as a believer, we must not forget that the hour of salvation is approaching means the day we giving accountable also is approaching very fast. ನಮ್ಮ ವಿಮೋಚನೆಯು ಹತ್ತಿರವಾಯಿತು ಎಂಬುದಾಗಿ ನಾವು ನೆನೆಸುತ್ತಿರುವಾಗ ನಾವು ಲೆಕ್ಕ ಕೊಡುವ ಒಂದು ದಿನವೂ ಸಹ ಅದು ಹತ್ತಿರವಾಗುತ್ತಿದೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. We need to give our accountability about whatever we do, we think, and whatever we speak now. ಈಗ ನಾವು ಮಾಡುವ ವಿಷಯಗಳ ಕುರಿತಾಗಿಯೂ, ನಾವು ಯೋಚಿಸುವ ಅಥವಾ ನಾವು ಮಾತನಾಡುವ ವಿಷಯಗಳ ಕುರಿತಾಗಿ ಲೆಕ್ಕ ಒಪ್ಪಿಸಬೇಕು. And we need to give accountability about all the blessings we received from our God. ನಮ್ಮ ದೇವರಿಂದ ನಾವು ಪಡೆದುಕೊಂಡಿರುವ ಎಲ್ಲಾ ಒಂದು ಆಶೀರ್ವಾದಗಳ ಕುರಿತಾಗಿಯೂ ಲೆಕ್ಕ ಒಪ್ಪಿಸಬೇಕು. That's why it is very important for a believer to know the time and stay awake. ಈ ಕಾರಣದಿಂದ ಒಬ್ಬ ವಿಶ್ವಾಸಿಗೆ ಆ ಕಾಲ ಎಂತದೆಂಬುದಾಗಿ ತಿಳ್ಕೊಂಡು ಆತನು ಎಚ್ಚರವಾಗಿರಬೇಕು. So let us see three advices from Apostle Paul to face that day without any regret. ಆ ಒಂದು ದಿನವನ್ನು ಯಾವ ಒಂದು ಪಶ್ಚಾತ್ತಾಪವಿಲ್ಲದೆ ಎದುರಿಸುವುದಕ್ಕೆ ಮೂರು ವಿಷಯಗಳನ್ನು ಆತನು ಮೂರು ಸಹಾಯವನ್ನು ಅಥವಾ ವಿಷಯಗಳನ್ನು ತಿಳಿಸುತ್ತಿದ್ದಾನೆ. So first one, let's read verse 12. ಮೊದಲನೇದಾಗಿ 12ನೇ ವಚನವನ್ನು ಓದಿಕೊಳ್ಳೋಣ. ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು, ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. Okay, first thing we see here, there is a call to cast off the deeds of darkness. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬಿಡಬೇಕು ಎಂಬುದಕ್ಕೆ ಕರೆ ಉಂಟು. Can believer have a deeds of darkness? ಒಬ್ಬ ವಿಶ್ವಾಸಿಯಲ್ಲಿ ಕತ್ತಲೆಗೆ ಅನುಗುಣವಾದ ಕೃತ್ಯಗಳು ಇರುತ್ತವ? It's very clear. Paul is writing to a believers. ಇಲ್ಲಿ ಸ್ಪಷ್ಟವಾಗಿ ಪೌಲನು ವಿಶ್ವಾಸಿಗಳಿಗೆ ಬರೆಯುತ್ತಿದ್ದಾನೆ. Let's not confuse with what we learned yesterday night, right? That darkness is about the position of immersed in sin or unsaved position. ನಿನ್ನೆ ರಾತ್ರಿ ಕಲಿತ ವಿಷಯದಿಂದ ನಾವು ಗಲಿಬಿಲಿ ಆಗಬಾರದು. ಆ ಕತ್ತಲೆ ಎಂಬುದಾಗಿ ಹೇಳುವಾಗ ಒಂದು ಪಾಪದಲ್ಲಿ ಮುಳುಗಿರುವ ವಿಷಯವಾಗಿ ಉಂಟು. But here when we read about darkness, like I said earlier, this darkness is about the presence of sin or this world in which we are living in. ಇರುಳು ಎಂಬುದಾಗಿ ಇಲ್ಲಿ ಹೇಳುವಾಗ, ಅದು ಕತ್ತಲೆ ಎಂಬುದಾಗಿ ಹೇಳುವಾಗ ಅದು ಒಂದು ಪಾಪ ಸಾನ್ನಿಧ್ಯ ತುಂಬಿರುವ ಈ ಲೋಕ ಎಂಬುದಾಗಿ. Once we were the children of darkness, but today we are the children of light, but we are living in the presence of sin. ನಾವು ಕತ್ತಲೆಯಲ್ಲಿ ನಾವು ಜೀವಿಸುತ್ತಿದ್ದೇವೆ, ಆದ್ರೆ ಈಗ ನಾವು ಬೆಳಕಿನ ಮಕ್ಕಳಾಗಿದ್ದೇವೆ. ಆದ್ರೂ ಸಹ ಈ ಒಂದು ಪಾಪ ಸಾನ್ನಿಧ್ಯ ಇರುವ ಈ ಲೋಕದಲ್ಲಿ ನಾವು ಜೀವಿಸುತ್ತಿದ್ದೇವೆ. So at times we stumble and commit few sins in our journey. ನಮ್ಮ ಒಂದು ಪ್ರಯಾಣದಲ್ಲಿ ನಾವು ಪಾಪ ಮಾಡುವ ಸಾಧ್ಯತೆ ಅಥವಾ ನಾವು ಎಡವಿ ಬೀಳುವ ಸಾಧ್ಯತೆ ಉಂಟು. So at times we show our fleshly behavior. ಆ ಸಂದರ್ಭದಲ್ಲಿ ನಮ್ಮ ಶರೀರಾಧೀನ ಸ್ವಭಾವವನ್ನು ನಾವು ತೋರಿಸುತ್ತೇವೆ. So Paul is giving a wake-up call to cast off those deeds of darkness. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಪೌಲನು ನಮಗೆ ಎಚ್ಚರಿಕೆಯ ಅಥವಾ ಎಚ್ಚರವನ್ನು ಎಚ್ಚರಿಸುತ್ತಿದ್ದಾನೆ. Because yesterday we learned that our God is light and there is no darkness in him. ನಿನ್ನೆ ರಾತ್ರಿ ನಾವು ಕಲಿತ ವಿಷಯ, ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. And we have a privilege to have a fellowship with him. So we cannot have a fellowship with him with the deeds of darkness in us. ನಾವು ನಮಗೆ ದೇವರ ಸಂಗಡ ಅನ್ಯೋನ್ಯತೆ ಉಂಟು. ಕೃತ್ಯಗಳ ಅಥವಾ ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಮಾಡಿ ನಾವು ಆತನ ಸಂಗಡ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. So the darkness refer as worldly things in us. ಕತ್ತಲೆ ಎಂಬುದಾಗಿ ಹೇಳುವಾಗ ನಮ್ಮಲ್ಲಿರುವ ಲೌಕಿಕವಾದ ವಿಷಯಗಳನ್ನು ಸೂಚಿಸುತ್ತದೆ. So to make it clear, let's turn to very familiar portion to which is Ephesians chapter 4. ಇದನ್ನು ಸ್ಪಷ್ಟೀಕರಿಸುವುದಕ್ಕಾಗಿ ನಮಗೆ ಪರಿಚಯ ಇರುವ ವಾಕ್ಯ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ and verse 22. 22ನೇ ವಚನ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು,
ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು. Yeah, here also Paul is writing to believers and he is asking them to put off the old self. ನೀವು ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕೆಂಬುದಾಗಿ ಪೌಲನು ತಿಳಿಸುತ್ತಿದ್ದಾನೆ. And once we read this, we may think like, oh, I have put off my old self long ago. ನಾನು ನನ್ನ ಪೂರ್ವ ಸ್ವಭಾವವನ್ನು ಹಿಂದೆಯೇ ತೆಗೆದು ಬಿಟ್ಟಿದ್ದೇನೆ ಎಂಬುದಾಗಿ ನಾವು And ನೆನೆಸಬಹುದು. I don't have any deeds of darkness in me. ಒಂದು ಕತ್ತಲಿಗೆ ಅನುಗುಣವಾದ ಕೃತ್ಯಗಳು ಯಾವುದು ನನ್ನಲ್ಲಿ ಇಲ್ಲ ಎಂಬುದಾಗಿ ನೆನೆಸುತ್ತಿರಬಹುದು. And don't be so quick to conclude. Let's read one more similar passage. ಬೇಗ ನಾವು ಮುಕ್ತಾಯಕ್ಕೆ ಬರಬಾರದು. ಮತ್ತೊಂದು ಸಮವಾದ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. Not very far, just turn few pages in our Bible. That will take us to Colossians chapter 3. ದೂರ ಅಲ್ಲ, ಆದ್ರೆ ಕೆಲವು ಆಲಯಗಳನ್ನು ತಿರುಗಿಸುವುದಾದ್ರೆ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯಕ್ಕೆ ಬರೋಣ. Colossians chapter 3 verse 8 to 10. 3ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನ ತನಕ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. Can we still say that I don't have any deeds in me? ಯಾವ ಒಂದು ಕತ್ತಲೆಯ ಕೃತ್ಯಗಳು ನನ್ನಲ್ಲಿ ಇಲ್ಲ ಎಂಬುದಾಗಿ ಈಗಲೂ ನಾವು ಹೇಳುತ್ತೇವಾ? Yes, we all have, practically speaking, we all have a weakness in us. ಪ್ರಾಯೋಗಿಕವಾಗಿ ಹೇಳಬೇಕಾದ್ರೆ ನಮ್ಮಲ್ಲಿ ಬಲಹೀನತೆ ಉಂಟು. But we cannot give that excuse to continue to live in our weakness. ಆದ್ರೆ ನಾವು ಆ ಬಲಹೀನತೆಯಲ್ಲಿ ಜೀವಿಸುವುದಕ್ಕಾಗಿ ಆ ಒಂದು ನೆಪವನ್ನು ನಾವು ಕೊಡಬಾರದು. Because our God is light, there is no darkness in him. ಯಾಕೆಂದ್ರೆ ನಮ್ಮ ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. And to have a fellowship, effective fellowship with him, we must cast off our deeds of darkness. ಆತನ ಸಂಗಡ ಪರಿಣಾಮಕಾರಿಯಾದ ಅನ್ಯೋನ್ಯತೆಯಲ್ಲಿ ಇರಬೇಕಾದ್ರೆ ನಾವು ಇಂಥ ಒಂದು ಕೃತ್ಯಗಳನ್ನು ಬಿಟ್ಟು ಬಿಡಬೇಕು. And to be frank, including me, definitely we all will be fitting into any one of these characters or categories which we read now. ಈಗ ಓದಿದ ವಾಕ್ಯ ಭಾಗದಲ್ಲಿ ಇರುವ ಗುಣಲಕ್ಷಣಗಳಲ್ಲಿ ನನ್ನನ್ನು ಸೇರಿಸಿಕೊಂಡು ಯಾವುದಾದ್ರೂ ಒಂದು ವಿಷಯಲಾದರೂ ನಾವು ನಮ್ಮಲ್ಲಿ ಇಂಥ ಗುಣಗಳು ಇರುತ್ತವೆ. But we are always great in defending our darkness instead of confessing. ಆದ್ರೆ ನಾವು ಯಾವಾಗ್ಲೂ ನಾವು ಅರಿಕೆ ಮಾಡೋದನ್ನು ಬಿಟ್ಟು ನಾವು ನಮ್ಮನ್ನೇ ನ್ಯಾಯಪಡಿಸುವುದಕ್ಕೆ ಮುಂದಾಗುತ್ತೇವೆ. Let's be careful. It is not an option for a believers to cast off the sin. Cast off the deeds of darkness. ಪಾಪ ಅಥವಾ ಕೃತ್ಯ ಒಂದು ಕತ್ತಲಿಗೆ ಅನುಗುಣವಾದ ಒಂದು ಕೃತ್ಯಗಳನ್ನು ಬಿಟ್ಟು ಬಿಡುವುದು ಒಬ್ಬ ವಿಶ್ವಾಸಿಗೆ ಒಂದು ಆಯ್ಕೆ ಆಗಿಲ್ಲ. And it is a must one to do. ಆತನು ಆ ಕಾರ್ಯವನ್ನು ಮಾಡಲೇಬೇಕು. To understand the seriousness of that, we'll read one more verse, which is 2 Corinthians. ಈ ವಿಷಯಗಳನ್ನು ಗಂಭೀರವಾದ ವಿಷಯಗಳನ್ನು ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. 2 ಕೊರಿಂಥ. To understand it is not an optional like 2 Corinthians chapter 7 verse 1. 2 ಕೊರಿಂಥ 7ನೇ ಅಧ್ಯಾಯ 1ನೇ ವಚನ. 7 verse 1. 2 ಕೊರಿಂಥ 7ನೇ ಅಧ್ಯಾಯ 1ನೇ ವಚನ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. Yes, and the process of cleansing ourselves is the must one, and it must be done in the fear of God. ಶುಚಿ ಮಾಡಿಕೊಳ್ಳುವುದು ಅದು ನಾವು ಮಾಡಲೇಬೇಕು ಮತ್ತು ದೇವರ ಭಯದಿಂದ ನಾವು ಮಾಡುವವರಾಗಿರಬೇಕು. We cannot give any lame excuses that everyone is having weakness, so do I am. ಎಲ್ಲರಲ್ಲಿಯೂ ಬಲಹೀನತೆ ಇದೆ, ನನ್ನಲ್ಲಿಯೂ ಸಹ ಬಲಹೀನತೆ ಇದೆ ಎಂಬುದಾಗಿ ನಾವು ನೆಪ ಕೊಡಲಿಕ್ಕೆ ಸಾಧ್ಯವಿಲ್ಲ. It must be done in the fear of God. ಆದ್ರೆ ನಾವು ದೇವರ ಭಯದಿಂದ ಮಾಡುವವರಾಗಿರಬೇಕು. And in the process of cleansing ourselves as an individual believer and also as a church, everyone is having a responsibility to support one another. ಆದ್ರೆ ಈ ನಮ್ಮನ್ನು ನಾವು ಶುಚಿ ಮಾಡಿಕೊಳ್ಳುವ ವಿಧಾನದಲ್ಲಿ ಒಬ್ಬ ವಿಶ್ವಾಸಿಯಾಗಿ ಮತ್ತು ಸಭೆಯಾಗಿ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುವ ಒಂದು ಹಂಗಿನಲ್ಲಿದ್ದೇವೆ. It's very hard to put off our own deeds of darkness. Then how can we help others? You may ask. ನಿಮ್ಮಲ್ಲಿ ಈ ರೀತಿಯಾಗಿ ಪ್ರಶ್ನೆ ಇರಬಹುದು,
ನನ್ನ ಒಂದು ಕತ್ತಲಿಗೆ ಅನುಗುಣವಾದ ಕೃತಿಗಳನ್ನು ತೆಗೆದು ಬಿಡುವುದು ಕಷ್ಟ. ನಾನು ಹೇಗೆ ಇತರರಿಗೆ ಸಹಾಯ ಮಾಡಬಹುದು? But let's read one verse from Hebrews ಇಬ್ರಿಯರಿಗೆ ಬರೆದ ಪತ್ರಿಕೆಯಿಂದ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. chapter 3 verse 13. 3ನೇ ಅಧ್ಯಾಯ 13ನೇ ವಚನ. ನೆಬಲಿ ಒಬ್ಬರಾದ್ರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. So here is an advice to exhort one another to avoid hardening or hardening of their heart. ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳದಂತೆ ಒಬ್ಬರನ್ನೊಬ್ಬರು ನಾವು ಎಚ್ಚರಿಸಬೇಕು. Are we really helping them to casting off, or are we helping them to harden their heart more? ನಾವು ಅವರ ಒಂದು ಕೃತಿಗಳನ್ನು ತೆಗೆದು ಬಿಡುವುದಕ್ಕೆ ಸಹಾಯ ಮಾಡುತ್ತಿದ್ದೇವೋ ಇಲ್ಲ ಅವರ ಹೃದಯಗಳನ್ನು ಕಠಿಣ ಮಾಡುವುದಕ್ಕಾಗಿ ನಾವು ಸಹಾಯ ಮಾಡುತ್ತಿದ್ದೇವೋ? This brings to one of my childhood memories. Like we were a group of 4-5 friends doing naughty things in our village. ಇದು ನನ್ನ ಒಂದು ಚಿಕ್ಕ ವಯಸ್ಸಿಗೆ ನನ್ನ ನೆನಪು ಹೋಗುತ್ತದೆ. ನಾವು 4-5 ಸ್ನೇಹಿತರಾಗಿ ಕೆಲವು ವಿಷಯಗಳನ್ನು ನಾವು ಮಾಡುತ್ತಿದ್ದೆವು. And out of 5 of us, one guy used to study very well. ನಮ್ಮ ಒಂದು 5 ಮಂದಿ ಸ್ನೇಹಿತರಲ್ಲಿ ಒಬ್ಬನು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡುವವನಾಗಿದ್ದನು. And whenever he gets low mark in his exam, his parents used to blame us for the reason behind it. ಆ ಒಬ್ಬ ಹುಡುಗನ ಅಥವಾ ಗೆಳೆಯನು ಅಂಕಗಳು ಕಡಿಮೆ ಆದಾಗ ಅವರ ಪೋಷಕರು ಅವನ ಸ್ನೇಹಿತರಾಗಿ ಅಥವಾ ನಮ್ಮನ್ನು ದೂರ ಹೇಳುತ್ತಿದ್ದರು. And one day when I went to his to call him for playing, his mom came. ಒಂದು ದಿನ ಆ ಒಬ್ಬ ಗೆಳೆಯನನ್ನು ಆಟ ಆಡುವುದಕ್ಕಾಗಿ ಕರೆಯುವಾಗ ಅವರ ತಾಯಿ ಬಂದರು. And that auntie said, like, I will not allow him to play today. ಆದ್ರೆ ಅವರು ಹೇಳಿದ್ದೇನೆಂದ್ರೆ ಇಂದು ನನ್ನ ಮಗನನ್ನು ಆಟ ಆಡುವುದಕ್ಕೆ ಬಿಡುವುದಿಲ್ಲ ಎಂಬುದಾಗಿ. Then I said, like, auntie, just half an hour we'll play and then we'll do a group study and we'll help each other to study. ನಾನು ಹೇಳಿದ್ದೇನೆಂದ್ರೆ 30 ನಿಮಿಷ ಮಾತ್ರ ಆಟ ಆಡುತ್ತೇವೆ, ನಂತರ ನಾವು ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿ ನಾವು கலியுத்தேமே என்பதாக எழுது. And that auntie said like நீங்க அவங்க கூட சேராம இருக்கிறதே நீங்க பண்ற பெரிய ஹெல்ப் கூட அப்படினு. ಆದ್ರೆ ಆ ಆಂಟಿ ಹೇಳಿದ್ದು ಏನಂದ್ರೆ ನೀವೆಲ್ಲರೂ ನನ್ನ ಮಗನ ಜೊತೆ ಸೇರದೇ ಇರುವುದೇ ದೊಡ್ಡ ಒಂದು ಸಹಾಯ. So that's a sad reality in our brethren as well nowadays. ನಮ್ಮ ಒಂದು ಸಹೋದರ ಸಭೆಯಲ್ಲಿ ಅಥವಾ ನಮ್ಮ ಸಹೋದರ ಮಧ್ಯದಲ್ಲಿ ಸಹ ದುಃಖಕರವಾದ ವಾಸ್ತವಿಕ ವಿಷಯ ಇದಾಗಿದೆ. When a brother or sister comes to you with a some issue or some incident, if they are bringing it to you, we must help them to ease off and put away that hardness or the burden from them. ಆದ್ರೆ ಒಬ್ಬ ಸಹೋದರ ಅಥವಾ ಸಹೋದರಿ ಯಾರಾದರೂ ನಿಮ್ಮ ಬಳಿಗೆ ಏನಾದರೂ ತೊಂದರೆಯನ್ನು ತಂದು ನಿಮ್ಮ ಬಳಿಗೆ ಹಂಚಿಕೊಳ್ಳುವಾಗ ನಾವು ಅವರಿಗೆ ಸಹಾಯ ಮಾಡಿ ಆ ಒಂದು ಭಾರದಿಂದ ಅದನ್ನು ತೆಗೆದು ಹಾಕುವುದಕ್ಕೆ ನಾವು ಸಹಾಯ ಮಾಡುವವರಾಗಿರಬೇಕು. But instead we harden them more to an extreme level sometimes. ಆದ್ರೆ ಅದಕ್ಕೆ ಬದಲಾಗಿ ನಾವು ಒಂದು ಕಠಿಣ ಮಾಡಿಕೊಳ್ಳುವ ಒಂದು ಹಂತಕ್ಕೆ ನಾವು ನಡೆಸುತ್ತೇವೆ. Okay, right. ஏதாவது ஒரு சம்பவம் நடக்கும் இல்லையா, ஏதாவது வந்து சொல்லும் போது நம்ம என்ன சொல்லுவோம், கேள்விப்பட்டேன் பிரதர், கேள்விப்பட்டேன் சிஸ்டர், நானும் இப்படி பேசியிருக்காங்க, சும்மா விட்டுட்டு வந்தீங்க அப்படின்னு நம்ம கேட்போம் இல்லையா. ಯಾರಾದ್ರೂ ಸಹೋದರ ಸಹೋದರಿಯರು ನಮ್ಮ ಬಳಿಗೆ ಬಂದು ಮಾತನಾಡುವಾಗ ನಾವು ಅವರಿಗೆ ಉತ್ತರವಾಗಿ ಹೇಳುತ್ತೇವೆ, ಹೌದು ನಾವು ಕೇಳಿದ್ದೇವೆ, ಆದ್ರೆ ನೀವು ಯಾಕೆ ಆ ವಿಷಯವನ್ನು ಸುಮ್ಮನೆ ಬಿಟ್ಟು ಬಂದಿರಿ ಎಂಬುದಾಗಿ ನಾವು ಹೇಳುತ್ತೇವೆ. That is what hardening, helping in hardening. ಇದೇ ಅವರ ಹೃದಯವನ್ನು ಕಠಿಣ ಮಾಡುವುದರಲ್ಲಿ ಸಹಾಯ ಮಾಡುವ ವಿಷಯ. Just imagine like a brother or sister, just he wanted to cast off his deed of lack of faith or anger or a jealousy. Just imagine like that. ಈ ರೀತಿಯಾಗಿ ಆಲೋಚನೆ ಮಾಡಿಕೊಳ್ಳಿರಿ, ಒಬ್ಬ ಸಹೋದರ ಅಥವಾ ಸಹೋದರಿ ಅವರ ಒಂದು ನಂಬಿಕೆಯ ಕೊರತೆ ಅಥವಾ ಅಸೂಯೆ ಇಂಥ ವಿಷಯಗಳನ್ನು ಅವರು ತೆಗೆದು ಬಿಡಬೇಕೆಂಬುದಾಗಿ ನೆನೆಸುವಾಗ, and when they are struggling to cast off the deeds of darkness, we are passing by, we go and put on that jacket again to them, right? ಅವರು ಹಾದು ಹೋಗುವಾಗ ಅವರು ತೆಗೆದು ಇಡಬೇಕೆಂಬುದಾಗಿ ಇರುವಾಗ ನಾವು ಹಾದು ಹೋಗುವಾಗ ಮತ್ತೆ ಆ ವಿಷಯಗಳನ್ನು ಅವರ ಮೇಲೆ ಹಾಕುತ್ತೇವೆ. And we'll put that jacket nicely and with our words even we'll put the zip also so that he'll not be able to remove it again. ನಾವು ಅವರ ಮೇಲೆ ಒಂದು ವಸ್ತ್ರ ಹಾಕುವ ಹಾಗೆ ಹಾಕಿಬಿಟ್ಟು ಮತ್ತೆ ಅದನ್ನು ಹಿಂದೆ ಮತ್ತೆ ತೆಗೆದು ಬಿಡದ ಹಾಗೆ ಆ ಜಿಪ್ ಅನ್ನು ಹಾಕಿ ಸಹ ನಾವು ಹೋಗುತ್ತೇವೆ. So it is not an option. We need to
cleanse ourselves, and we need to help our fellow brethren as well in casting off these deeds of darkness. ಇದು ನಮಗೆ ಒಂದು ಆಯ್ಕೆ ಆಗಿ ಇಲ್ಲ, ಆದ್ರೆ ನಾವು ನಮ್ಮನ್ನೇ ಶುಚಿ ಮಾಡಿಕೊಳ್ಳುವ ಒಂದು ವಿಧಾನದಲ್ಲಿ ನಾವು ಒಬ್ಬರಿಗೊಬ್ಬರು ನಾವು ಸಹಾಯ ಮಾಡುವವರಾಗಿರಬೇಕು. Because the hour of salvation is approaching very fast, and we need to give accountability to whatever we do now. ಯಾಕಂದ್ರೆ ನಮ್ಮ ವಿಮೋಚನೆಯ ಸಮಯವು ಸಮೀಪವಾಯಿತು ಮತ್ತು ನಾವು ಮಾಡಿದ ಕೃತ್ಯಗಳಿಗೆ ನಾವು ಲೆಕ್ಕ ಒಪ್ಪಿಸಬೇಕು. And second, we'll read the second advice from Apostle Paul. We'll go back to Romans 13. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಪೌಲನು ಕೊಡುವ ಎರಡನೇ ಸಲಹೆಯನ್ನು ನಾವು ನೋಡೋಣ. And first advice was to cast off the deeds of darkness, and the second one, the verse 12 last part. ಮೊದಲನೇ ಒಂದು ಸಲಹೆ ಏನಂದ್ರೆ ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬಿಡಬೇಕು, ಮತ್ತು ಎರಡನೇದು ಆ ಒಂದು ಕಡೆ ವಾಕ್ಯ ಭಾಗದಲ್ಲಿ ಉಂಟು. Verse 12 last part, put on the armor of light. 12ನೇ ವಚನದ ಎರಡನೇ ಭಾಗದಲ್ಲಿ ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. Why the armor of light? ಯಾಕೆ ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಬೇಕು? When he was writing about darkness, he wrote, cast off the works of darkness, but when putting on, he is saying armor of light instead of works of light. ಇಲ್ಲಿ ಕತ್ತಲೆ ವಿಷಯವಾಗಿ ಬರೆಯುವಾಗ ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬಿಡಬೇಕು, ಬೆಳಕಿನ ವಿಷಯವಾಗಿ ಆತನು ಹೇಳುವಾಗ ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ ಆತನು ಹೇಳಿದ್ದಾನೆ. Because we already saw that we live in the presence of sin in this world. ಈಗಾಗಲೇ ನಾವು ನೋಡಿದ ವಿಷಯ, ನಾವು ಪಾಪ ಸಾನ್ನಿಧ್ಯ, ಪಾಪ ಪ್ರಸನ್ನತೆ ಇರುವ ಈ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. And it is always tempting us in different ways. ಯಾವಾಗಲೂ ವಿವಿಧ ರೀತಿಯಲ್ಲಿ ನಮ್ಮನ್ನು ಶೋಧಿಸುವುದು ಉಂಟು. So we need protection. ನಮಗೆ ಸಂರಕ್ಷಣೆ ಬೇಕು. That's why the armor. ಆ ಕಾರಣಕ್ಕಾಗಿ ನಮಗೆ ಆಯುಧಗಳು ಬೇಕು. And we all know light exposes everything. ನಮಗೆ ಗೊತ್ತಿರುವ ಹಾಗೆ ಬೆಳಕು ಎಲ್ಲವನ್ನು ಬಹಿರಂಗಪಡಿಸುತ್ತದೆ. And the light of God will expose our own weakness, and it will show the right path. ದೇವರ ಬೆಳಕು ನಮ್ಮ ಬಲಹೀನತೆಯನ್ನು ತೋರಿಸಿ ಆ ಸರಿಯಾದ ಮಾರ್ಗವನ್ನು ಸಹ ನಮಗೆ ತೋರಿಸಿಕೊಡುತ್ತದೆ. So together the light of armor of light will help us to protect ourselves, and it will show the right way to walk. ಬೆಳಕಿನಿಗೆ ಅನುಗುಣವಾದ ಆಯುಧಗಳು ನಮ್ಮನ್ನು ಸಂರಕ್ಷಿಸುವುದು ಮಾತ್ರವಲ್ಲದೆ ಆ ಒಂದು ಸರಿಯಾದ ಒಂದು ಮಾರ್ಗವನ್ನು ಸಹ ತೋರಿಸುತ್ತದೆ. And I don't have to explain very much about the armor of light. ಈ ಬೆಳಕಿಗೆ ಅನುಗುಣವಾದ ಆಯುಧಗಳ ಕುರಿತಾಗಿ ಹೆಚ್ಚು ವಿವರಿಸುವ ಅವಶ್ಯಕತೆ ಇಲ್ಲ. They all know where it is mentioned. It is Ephesians chapter 6. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಇದರ ಕುರಿತಾಗಿ ತಿಳಿಸಲಾಗಿದೆ. We all know the 6 things mentioned as the armor of light there. ಇಲ್ಲಿ ಆ ಬೆಳಕಿಗೆ ಅನುಗುಣವಾದ ಆಯುಧಗಳ ಕುರಿತಾಗಿ 6 ವಿಷಯಗಳು ತಿಳಿಸಲ್ಪಟ್ಟಿದೆ. And Paul very beautifully breaks down those armor, and he explains there in Ephesians 6. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಪೌಲನು ಈ ಪ್ರತಿಯೊಂದು ವಿಷಯವನ್ನು ಅದನ್ನು ಮುರಿದು ಅದನ್ನು ವಿವರಿಸುವವನಾಗಿದ್ದಾನೆ. And we heard many sermons with in-depth theology in those passages. ದೈವಶಾಸ್ತ್ರವಾಗಿ ಈ ಒಂದು ವಾಕ್ಯ ಭಾಗದಿಂದ ಅನೇಕ ಸಂದೇಶಗಳನ್ನು ಸಹ ನಾವು ಕೇಳಿದ್ದೇವೆ. But today, for our practical purpose, we'll not go into Ephesians 6. We'll see how to use this armor of light in our day-to-day life. ಆದ್ರೆ ನಮ್ಮ ಪ್ರಾಯೋಗಿಕ ವಿಷಯಗಳಿಗಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಹೋಗದೆ ಈ ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಹೇಗೆ ಪ್ರಾಯೋಗಿಕವಾಗಿ ನಾವು ಬಳಸಬಹುದು ಎಂಬುದಾಗಿ ನೋಡೋಣ. So before that, we'll see how our enemy is dealing with us nowadays. ಈಗ ನಮ್ಮ ವೈರಿಯು ಇದರೊಂದಿಗೆ ಹೇಗೆ ವ್ಯವಹರಿಸುತ್ತಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳೋಣ. We all know to resist our enemy, we need this armor of light. ಈ ಬೆಳಕಿಗೆ ಅನುಗುಣವಾದ ಆಯುಧಗಳು ವೈರಿಯನ್ನು ಎದುರಿಸುವುದಕ್ಕೆ ನಮಗೆ ಬೇಕಾಗಿದೆ. And our enemy is not dealing with us like he did with Jesus Christ. ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ವ್ಯವಹರಿಸಿದ ಹಾಗೆ ವೈರಿಯು ನಮ್ಮೊಂದಿಗೆ ವ್ಯವಹರಿಸುವುದಿಲ್ಲ. He is not taking us to a peak of any mountain and show the beauty of Bangalore, and he is not going to tempt us. ನಮ್ಮನ್ನು ಒಂದು ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಈ ಬೆಂಗಳೂರು ಪ್ರದೇಶದ ಸೌಂದರ್ಯವನ್ನು ತೋರಿಸಿ ನಮ್ಮನ್ನು ಶೋಧಿಸುವುದಿಲ್ಲ. But how is he dealing nowadays? ಆದ್ರೆ ಈಗ ಈ ದಿನಗಳಲ್ಲಿ ಹೇಗೆ ವ್ಯವಹರಿಸುತ್ತಿದ್ದಾನೆ? He is using our own weakness to work against us. ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡುವುದಕ್ಕಾಗಿ
ನಮ್ಮ ಬಲಹೀನತೆಯನ್ನೇ ಉಪಯೋಗಿಸುವನು. He is using my weakness against you and your weakness against me. ನನ್ನ ಬಲಹೀನತೆಯನ್ನು ನಿಮ್ಮ ವಿರುದ್ಧವಾಗಿ ಉಪಯೋಗಿಸುತ್ತಾನೆ ಮತ್ತು ನಿಮ್ಮ ಬಲಹೀನತೆಯನ್ನು ನನ್ನ ವಿರುದ್ಧವಾಗಿ ಉಪಯೋಗಿಸುತ್ತಾನೆ. We already understood that hour of salvation is approaching us very fast. ಈಗಾಗಲೇ ಆ ವಿಮೋಚನೆಯ ಕಾಲ ಸಮೀಪವಾಯಿತೆಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇವೆ. And there is and we have a purpose of our calling. ಅದು ಮಾತ್ರವಲ್ಲದೆ ನಮ್ಮ ಒಂದು ಕರೆಯುವಿಕೆಗೆ ಉದ್ದೇಶ ಉಂಟು. But he is distracting us in many way and hindering us from doing the purpose of our calling. ಆದ್ರೆ ನಮ್ಮ ಒಂದು ಕರೆಯುವಿಕೆಯ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಅನೇಕ ರೀತಿಯಲ್ಲಿ ಅಡಚಣೆಯನ್ನು ಆತನು ಅಡ್ಡಿಪಡಿಸುವವನಾಗಿದ್ದಾನೆ. And many says he is using the government and all those policies and the laws. ಅನೇಕರು ಹೇಳುವುದೇನೆಂದ್ರೆ ಸರ್ಕಾರ ನಿಯಮಗಳನ್ನು ಅನೇಕ ವಿಷಯಗಳನ್ನು ಆತನು ಉಪಯೋಗಿಸುತ್ತಾನೆ ಎಂಬುದಾಗಿ. But I would say, like, he first, before going that level, he is using our own weakness to distract us from following or the purpose of calling. ಆದ್ರೆ ನಾನು ಹೇಳುವುದೇನೆಂದ್ರೆ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ನಮಗೆ ಅಡ್ಡಿಪಡಿಸುವುದು ಅಂತ ಒಂದು ಹಂತಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ನಮ್ಮ ಬಲಹೀನತೆಯನ್ನು ಮೊದಲು ಉಪಯೋಗಿಸುತ್ತಿದ್ದಾನೆ. By using our own weakness, he creates conflicts and problem among us, and we become busy dealing those conflicts and thinking those conflicts, and we get distracted from the our calling. ನಾವು ನಮ್ಮ ಬಲಹೀನತೆಗಳನ್ನೇ ಉಪಯೋಗಿಸಿಕೊಳ್ಳುತ್ತಿದ್ದಾನೆ. ಅದರಿಂದ ಬರುವ ಒಂದು ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲೇ ನಾವು ನಿರತರಾಗಿರುತ್ತೇವೆ ಮತ್ತು ನಮ್ಮ ಕರುವಿಕೆ ಉದ್ದೇಶ ಏನೆಂಬುದಾಗಿ ಅದನ್ನು ನಾವು ಮರೆತು ಬಿಡುತ್ತೇವೆ. So I'm not a big theologian to explain this armor of light, but I would like to show one practical example from the author of this author who wrote about this armor of light. ಈ ಬೆಳಕಿಗೆ ಅನುಗುಣವಾದ ಆಯುಧಗಳ ಕುರಿತಾಗಿ ಬರೆದ ಗ್ರಂಥಕರ್ತನಿಂದ ನಾನು ಒಂದು ಪ್ರಾಯೋಗಿಕವಾದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. Let's turn ourselves to 2 Corinthians chapter 10. 2 ಕೊರಿಂಥ 10ನೇ ಅಧ್ಯಾಯ. There beautifully we can see how Paul was handling a situation by using this armor of light. ಈ ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಉಪಯೋಗಿಸಿಕೊಂಡು ಪೌಲನು ಹೇಗೆ ಒಂದು ಸಮಸ್ಯೆಯನ್ನು ಪರಿಹರಿಸಿದನು. 2 Corinthians 10 verse 4 and 5. 2 ಕೊರಿಂಥ 10ನೇ ಅಧ್ಯಾಯ 4 ಮತ್ತು 5ನೇ ವಚನಗಳು. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತಗಳಾಗಿವೆ. ನಾವು ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲಾ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. Thank you, brother. And here Paul is explaining about his weapon clearly. ಇಲ್ಲಿ ಪೌಲನು ತನ್ನ ಒಂದು ಆಯುಧವನ್ನು ಸ್ಪಷ್ಟವಾಗಿ ವಿವರಿಸುತ್ತಿದ್ದಾನೆ. And he says his weapons are not of flesh but of divine power. ಆದ್ರೆ ಈ ಒಂದು ಆಯುಧವು ಅದು ಶರೀರದಿನ ಸ್ವಭಾವ ಅಲ್ಲ, ಆದ್ರೆ ಒಂದು ದೈವಿಕ ಒಂದು ಶಕ್ತಿಯಿಂದ ಕೂಡಿದಂತದ್ದು. And how powerful it is, it can destroy strongholds. ಇದು ಎಷ್ಟು ಬಲಯುತವಾಗಿದೆ ಎಂಬುದಾಗಿ ನೋಡುವಾಗ ಒಂದು ಕೋಟೆಗಳನ್ನು ಸಹ ಅದು ಕೆಡವಿ ಹಾಕುವಂತದ್ದಾಗಿದೆ. And with that power, what Paul is doing, ಈ ಒಂದು ಶಕ್ತಿಯೊಡನೆ ಪೌಲನು ಮಾಡುವಂತದ್ದೇನು? he is using that power to destroy the arguments and lofty opinions against the will of God. ಆದ್ರೆ ಈ ಒಂದು ಶಕ್ತಿಯನ್ನು ಉಪಯೋಗಿಸಿಕೊಂಡು ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವ ಅಭಿಪ್ರಾಯಗಳನ್ನು ಅಂತ ವಿಷಯಗಳನ್ನು ಆತನು ಕೆಡಿಸುವವನಾಗಿದ್ದಾನೆ. Let's leave the law, government and all the situations, that and all secondary, but today our enemy is using a small weakness among us to distract from our goal. ನಮ್ಮ ಗುರಿಯಿಂದ ನಮ್ಮನ್ನು ಅಡ್ಡಿಪಡಿಸುವುದಕ್ಕೆ ನಮ್ಮ ಒಂದು ಬಲಹೀನತೆಯನ್ನು ನಮ್ಮ ವೈರಿಯನ್ನು ಉಪಯೋಗಿಸುತ್ತಿದ್ದಾನೆ. ಈ ಸರ್ಕಾರವಾಗ್ಲಿ ಅಥವಾ ನಿಯಮಗಳಾಗ್ಲಿ ಆ ವಿಷಯಗಳ ಹಂತಕ್ಕೆ ನಾವು ಹೋಗಬಾರದು. And here we are not reading about using the armor of light to bind the Satan and cast away the demons and doing the big miracles and all. ಇಲ್ಲಿ ಸೈತಾನನನ್ನು ಬಂಧಿಸುವುದಕ್ಕಾಗಿಯೋ ಅಥವಾ ದೆವ್ವಗಳನ್ನು ಬಿಡಿಸುವುದಕ್ಕೆ ದೊಡ್ಡ ದೊಡ್ಡ ಮಹತ್ಕಾರ್ಯಗಳನ್ನು ಬಿಡಿಸುವುದಕ್ಕೆ ಈ ಆಯುಧಗಳನ್ನು ಉಪಯೋಗಿಸುತ್ತಿಲ್ಲ.
Yes, of course, we can do all those things with the power of this armor of light. ಈ ಬೆಳಕಿಗೆ ಅನುಗುಣವಾದ ಆಯುಧಗಳ ಶಕ್ತಿಯಿಂದ ಈ ಎಲ್ಲಾ ವಿಷಯಗಳನ್ನು ಮಾಡಬಹುದು. ಹೌದು, But to stick with the context, with that power, he is not just doing all those miracles. He is just using that to destroy the arguments against him and the word of work of God. ಆದ್ರೆ ಇಲ್ಲಿ ಅಂತ ಒಂದು ಮಾತುಕಾರ್ಯಗಳನ್ನು ಮಾಡದೆ, ಆದ್ರೆ ದೇವರ ಕಾರ್ಯಕ್ಕೆ ವಿರುದ್ಧವಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವ ಅಭಿಪ್ರಾಯಗಳನ್ನು, ಆಲೋಚನೆಗಳನ್ನು ಕೆಡವಿ ಹಾಕುವುದಕ್ಕಾಗಿ ಆ ಶಕ್ತಿಯನ್ನು ಉಪಯೋಗಿಸುತ್ತಿದ್ದಾನೆ. Are we ready to use this armor of light in our life as well? ನಮ್ಮ ಜೀವಿತದಲ್ಲಿ ಈ ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಉಪಯೋಗಿಸುವುದಕ್ಕೆ ಸಿದ್ಧರಾಗಿದ್ದೆವು. So in practically thinking, like, we are not able to tolerate if any of brother or sister speaks or tells something against us, right? ಪ್ರಾಯೋಗಿಕವಾಗಿ ನೋಡುವಾಗ ಯಾರಾದ್ರೂ ಒಬ್ಬ ಸಹೋದರ ಸಹೋದರಿ ನಮ್ಮ ವಿರುದ್ಧವಾಗಿ ಮಾತನಾಡುವಾಗ ನಾವು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. But let us read what Paul is dealing here. Verse 10. 10ನೇ ವಚನದಲ್ಲಿ ಪೌಲನು ಯಾವ ವಿಷಯವನ್ನು ವಿವರಿಸುತ್ತಿದ್ದಾನೆ ಎಂಬುದಾಗಿ ನೋಡಿರಿ. 2 Corinthians chapter 10 verse 10. 2 ಕೊರಿಂಥ 10ನೇ ಅಧ್ಯಾಯ 10ನೇ ವಚನ. ಅವನಿಂದ ಬಂದ ಪತ್ರಿಕೆಗಳು ಗೌರವವಾದವುಗಳು ಬಲವುಳ್ಳವುಗಳು ಆಗಿವೆ. ಅವನು ಸಾಕ್ಷಾತ್ ಆಗಿ ಬಂದರೆ ಅವನು ನಿರ್ಬಲನು, ಅವನ ಮಾತು ಗಣನೆಗೆ ಬಾರದು ಅನ್ನುತ್ತಾರೆ. There were some critics in Corinth. ಕೊರಿಂಥದಲ್ಲಿ ಕೆಲವರು ಹೀಯಾಳಿಸುವವರಿದ್ದರು. And they say Paul's letters are strong, but when he comes face to face, his appearance is weak, and his speeches are worthless. ಇಂಥ ಜನರು ಹೇಳುವುದೇನೆಂದ್ರೆ, ಪೌಲನ ಪತ್ರಿಕೆಗಳು ಅದು ಗೌರವವಾದವುಗಳು ಬಲವುಳ್ಳವುಗಳು ಆಗಿವೆ, ಆದ್ರೆ ಅವನು ಸಾಕ್ಷಾತ್ ಆಗಿ ಬಂದ್ರೆ ನಿರ್ಬಲನು ಮತ್ತು ಅವನ ಮಾತು ಗಣನೆಗೆ ಬಾರದು ಎಂಬುದಾಗಿ ಹೇಳುತ್ತಿದ್ದಾರೆ. And they are criticizing Paul's apostolic authority and his teachings. ಪೌಲನ ಅಪೋಸ್ತಲ ಅಧಿಕಾರವನ್ನು ಮತ್ತು ಆತನ ಉಪದೇಶವನ್ನು ಸಹ ಆತನು ದೂರ ಹೇಳುವವರಾಗಿದ್ದಾರೆ. So let's imagine how we will respond in this situation. ಒಂದು ವೇಳೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಸ್ಪಂದಿಸುತ್ತೇವೆ? We would not get sleep, no, until we make them to taste their own medicine, right? ಅವರ ಒಂದು ಔಷಧಿನ ಅವರು ರುಚಿ ನೋಡುವ ತನಕ ನಾವು ನಿದ್ರೆ ಮಾಡುವುದಿಲ್ಲ. We'll be using the same fleshly weapon which our brother in front or sister in front used it. ನಮ್ಮ ಎದುರಾಗಿರುವ ಸಹೋದರ ಸಹೋದರಿ ಉಪಯೋಗಿಸಿದ ಅದೇ ಆಯುಧವನ್ನು ನಾವು ಸಹ ಉಪಯೋಗಿಸುತ್ತೇವೆ. The fleshly weapon here we are reading about is not a sword or a spear. ಇಲ್ಲಿ ಆ ಶರೀರದಿನ ಸ್ವಭಾವದ ಒಂದು ಆಯುಧ ಅದು ಒಂದು ಈಟಿ ಬರ್ಜಿ ಅಂತ ವಿಷಯಗಳಲ್ಲ. The fleshly weapons among us are the words. ಆದ್ರೆ ಆ ಒಂದು ಶರೀರದಿನ ಒಂದು ಸ್ವಭಾವದ ವಿಷಯ ನೋಡುವಾಗ ಅದು ಮಾತುಗಳಾಗಿವೆ. The words we use to hurt others, the words we use to destroy brother or sister in front of us. ನಮ್ಮ ಮುಂದೆ ಇರುವ ಸಹೋದರ ಸಹೋದರಿಯರನ್ನು ನೋವುಪಡಿಸುವುದಕ್ಕೆ ಅಥವಾ ಹಾನಿ ಮಾಡುವುದಕ್ಕೆ ಉಪಯೋಗಿಸುವ ವಿಷಯ ಅದು ನಮ್ಮ ಮಾತುಗಳು. Paul was dealing the same situation. ಪೌಲನು ಸಹ ಇಂಥ ಒಂದು ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದನು. But he did not react in a fleshly manner. ಆದ್ರೆ ಶರೀರದಿನ ಸ್ವಭಾವದಿಂದ ಆತನು ಸ್ಪಂದಿಸಲಿಲ್ಲ. Let's read verse 3. 3ನೇ ವಚನವನ್ನು ಓದಿಕೊಳ್ಳೋಣ. For though we walk in flesh, we are not waging war according to the flesh. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. Paul was not waging war according to the flesh. ಆತನು ಲೋಕಾನುಸಾರವಾಗಿ ಅಥವಾ ಶರೀರದಿನ ಸ್ವಭಾವಕ್ಕೆ ಅನುಸಾರವಾಗಿ ಯುದ್ಧ ಮಾಡುತ್ತಿರಲಿಲ್ಲ. How could Paul do that? ಪೌಲನು ಈ ಕಾರ್ಯವನ್ನು ಹೇಗೆ ಮಾಡಲು ಸಾಧ್ಯವಾಯಿತು? Why we are not able to handle such situation like Paul? ಪೌಲನ ಹಾಗೆ ನಾವು ಯಾಕೆ ಇಂಥ ಪರಿಸ್ಥಿತಿಗಳನ್ನು ಎದುರಿಸುತ್ತಿಲ್ಲ? This weapon was not only meant for Paul, it is available to us as well. ಈ ಒಂದು ಆಯುಧ ಅದು ಪೌಲನಿಗೆ ಮಾತ್ರ ಅಲ್ಲ, ನಮಗೂ ಸಹ ಅದು ಲಭ್ಯವಾಗಿದೆ. Let's read the answer for that, chapter 10 verse 1. ಇದಕ್ಕೆ ಉತ್ತರ 10ನೇ ಅಧ್ಯಾಯ 1ನೇ ವಚನದಲ್ಲಿ ಉಂಟು. I Paul myself entreat you by the meekness and gentleness of Christ. ಪೌಲನು ನಮ್ಮ ಎದುರಿನಲ್ಲಿರುವಾಗ ದೀನನಾಗಿ ನಡ್ಕೊಳ್ಳುವವನು, ದೂರದಲ್ಲಿರುವಾಗ ನಮ್ಮನ್ನು ಕುರಿತು ದಿಟ್ಟತನದಿಂದ ತೋರಿಸುವವನಾಗಿದ್ದಾನೆ ಎಂದು ಹೇಳುವವರು ನಿಮ್ಮಲ್ಲಿದ್ದಾರಲ್ಲ. ಆದ್ರೆ ಆ ಪೌಲನೆಂಬ ನಾನು ಕ್ರಿಸ್ತನ ಶಾಂತ ಮನಸ್ಸನ್ನು ಸಾತ್ವಿಕತ್ವವನ್ನು ನೆನಪಿಗೆ ತಂದುಕೊಂಡು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದ್ರೆ, Paul used this light of armor with meekness and gentleness of Christ. ಪೌಲನು
ಕ್ರಿಸ್ತನ ಶಾಂತ ಮನಸ್ಸನ್ನು ಸಾತ್ವಿಕತ್ವದಿಂದ ಈ ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಉಪಯೋಗಿಸಿಕೊಂಡನು. If you go home and read this passage, you can understand that when he heard about him, they speaking like criticizing him, and immediately he don't want to go and destroy them. Instead, he want to build them. That's what we read in verse 8. You can go home and read that. ಮನೆಗೆ ಹೋಗಿ 8ನೇ ವಚನವನ್ನು ಓದಿರಿ. ಆದ್ರೆ ಈ ವಿಷಯಗಳನ್ನು ಪೌಲನು ಕೇಳಿದ ತಕ್ಷಣ ಅವರ ಕುರಿತಾಗಿ ಅಥವಾ ಅವರಿಗೆ ಹಾನಿ ಮಾಡದೆ ಅವರನ್ನು ನಾಶ ಪಡಿಸದೆ ಅವರನ್ನು ಕಟ್ಟಬೇಕೆಂಬ ಉದ್ದೇಶದಿಂದ ಈ ವಿಷಯಗಳನ್ನು ಆತನು ಮಾತನಾಡುತ್ತಿದ್ದಾನೆ. So, whenever we face such a situation, let us be careful not to act in a fleshly manner. Instead, we'll take the armor of light with meekness and gentleness of Christ. ನಾವು ಸಹ ನಮ್ಮ ಜೀವಿತದಲ್ಲಿ ಇಂಥ ಪರಿಸ್ಥಿತಿಯನ್ನು ಎದುರಿಸುವಾಗ ನಾವು ಬೇಗ ಸ್ಪಂದಿಸದೆ ದೀನ ಸ್ವಭಾವದಿಂದ ಸ್ಪಂದಿಸದೆ ಆದ್ರೆ ಕ್ರಿಸ್ತನ ಶಾಂತ ಮನಸ್ಸನ್ನು ಸಾತ್ವಿಕತ್ವವನ್ನು ಹೊಂದಿ ಈ ಒಂದು ಬೆಳಕಿಗೆ ಅನುಗುಣವಾದ ಆಯುಧವನ್ನು ಉಪಯೋಗಿಸೋಣ. And having said this, don't take mistakenly whenever someone is correcting you. ಈ ವಿಷಯಗಳನ್ನು ನಾನು ಹೇಳಿದಾಗ್ಯೂ ಯಾರಾದರೂ ನಿಮ್ಮನ್ನು ತಿದ್ದುಪಡಿಸುವುದಕ್ಕೆ ಮುಂದಾದ್ರೆ ಅದು ತಪ್ಪಾಗಿ ತೆಗೆದುಕೊಳ್ಳಬಾರದು. In a Christian journey, we'll get a corrections from our leadership, from our evangelists or elderly believers. ನಮ್ಮ ಕ್ರೈಸ್ತ ಜೀವಿತದಲ್ಲಿ ವಿಶ್ವಾಸಿಗಳಿಂದಲೂ ಹಿರಿಯರಿಂದಲೂ ದೇವರ ಸೇವಕರಿಂದ ನಮಗೆ ಬುದ್ಧಿಮತ್ತು ಅಥವಾ ತಿದ್ದುಪಡಿಸುವಿಕೆ ಉಂಟಾಗಬಹುದು. And we should not consider wrongly that as a argument against us. ಆದ್ರೆ ಅಂತ ವಿಷಯಗಳು ಅದು ನಮ್ಮ ವಿರುದ್ಧವಾಗಿರುವ ಒಂದು ವಾಗ್ವಾದ ಅಥವಾ ಆ ರೀತಿಯಾಗಿ ನಾವು ಪರಿಗಣಿಸಬಾರದು. When they correct us, we must be careful to check ourselves. Is that right? And if it is right, we must confess that and we must pray to God to get rid of that. ಆದ್ರೆ ಅವರು ನಮ್ಮನ್ನು ಸರಿಪಡಿಸುವಾಗ ಅಂತ ವಿಷಯಗಳು ನಮ್ಮಲ್ಲಿ ಇದೆಯೋ ಇಲ್ಲವೋ ಎಂಬುದಾಗಿ ನಾವು ಪರೀಕ್ಷಿಸಿಕೊಂಡು ನಾವು ಅದನ್ನು ಸರಿಪಡಿಸಿಕೊಂಡು ಮುಂದೆ ಹೋಗುವವರಾಗಿರಬೇಕು. There is a difference between these two. ಇದು ಎರಡರ ಒಂದು ವ್ಯತ್ಯಾಸವನ್ನು ತಿಳ್ಕೊಳ್ಳಬೇಕು. So let us put off the deeds of darkness and put on the armor of light. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. And use that wisely with the meekness and gentleness of Christ. ಕ್ರಿಸ್ತನ ಶಾಂತ ಮನಸ್ಸು ಮತ್ತು ಸಾತ್ವಿಕದೊಂದಿಗೆ ನಾವು ಜ್ಞಾನವಂತರಾಗಿ ಉಪಯೋಗಿಸಬೇಕು. To avoid getting distracted from our goal. ನಮ್ಮ ಒಂದು ಗುರಿಯಿಂದ ನಾವು ಅಡ್ಡಿಪಡಿಸಿಕೊಳ್ಳದ ಹಾಗೆ ನಾವು ಇರುವುದಕ್ಕಾಗಿ ಉಪಯೋಗಿಸಬೇಕು. Because we don't have much time, because the hour of salvation is approaching us very fast. ಯಾಕಂದ್ರೆ ನಮ್ಗೆ ಹೆಚ್ಚು ಸಮಯ ಇಲ್ಲ, ವಿಮೋಚನೆಯು ಸಮೀಪವಾಯಿತು. And our enemy is very much active, using our own weakness against us. ಆದ್ರೆ ವೈರಿಯು ನಮ್ಮ ಬಲಹೀನತೆಯನ್ನು ನಮ್ಮ ವಿರುದ್ಧವಾಗಿ ಉಪಯೋಗಿಸುವುದರಲ್ಲಿ ಕಾರ್ಯನಿರತನಾಗಿದ್ದಾನೆ. And he is stopping us from performing our spiritual things as an individual, as a family, and together as a church as well. ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ನಮ್ಮ ಒಂದು ಆತ್ಮಿಕವಾದ ವಿಷಯಗಳಲ್ಲಿ ನಾವು ಮುಂದೆ ಹೋಗದ ಹಾಗೆ ಆತನು ಅಡ್ಡಿಪಡಿಸುವವನಾಗಿದ್ದಾನೆ. Time is up. Let's read the third one quickly and we'll finish off. ನನ್ನ ಸಮಯ ಮುಗಿತಾ ಬರುತ್ತಿದೆ. ಮೂರನೇ ವಿಷಯವನ್ನು ಓದಿ ನಾವು ಮುಗಿಸೋಣ. Let's turn again to Romans 13. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ verse 14. 14ನೇ ವಚನ. Third thing that we must do. ಮೂರನೇ ಕಾರ್ಯ ನಾವು ಮಾಡಬೇಕಾದದ್ದು. Verse 14. Put on the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. And yes, we must put on the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. And we know very well Galatians 3:27 that those who baptized in Christ have put on Christ. ಗಲಾತ್ಯ 3:27ನೇ ವಚನದಲ್ಲಿ ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವವರು ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. And considering the time, I'm not reading all the verses. We'll quickly go through. ಸಮಯದ ಅಭಾವದಿಂದ ಎಲ್ಲ ವಾಕ್ಯ ಭಾಗಗಳನ್ನು ಓದುವುದಿಲ್ಲ. Are we really walking as a believer who have put on Christ? ನಾವು ಕ್ರಿಸ್ತನನ್ನು ಧರಿಸಿಕೊಂಡಿರುವ ವಿಶ್ವಾಸಿಗಳಾಗಿ ನಡೆಯುತ್ತಿದ್ದೆವು. Those who put on Christ must manifest Christ. ಕ್ರಿಸ್ತನನ್ನು ಧರಿಸಿಕೊಂಡವರು ಅವರು ಕ್ರಿಸ್ತನನ್ನು ಅವರು ಪ್ರಸಿದ್ಧಿಪಡಿಸುವವರಾಗಿರಬೇಕು. We must imitate Christ and his works. ಕ್ರಿಸ್ತನನ್ನು ಮತ್ತು ಆತನ ಕೃತ್ಯಗಳನ್ನು ನಾವು ಅನುಸರಿಸುವವರಾಗಿರಬೇಕು. And what did Christ do
during his time on this earth. ಕರ್ತನಾದ ಯೇಸು ಕ್ರಿಸ್ತನು ಭೂಮಿ ಮೇಲಿದ್ದಾಗ ಆತನು ಮಾಡಿದ ಕೃತ್ಯಗಳೇನು? And John 1:18 we are reading, he revealed God the Father to us. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 8ನೇ ವಚನದಲ್ಲಿ ಆ ತಂದೆಯಾದ ದೇವರನ್ನು ಪ್ರಕಟಿಸಿದನು. That's what we learned through the Bible study of First John, right? He revealed God the Father. That's why we are calling him as Word. ಕರ್ತನು ಆತನು ವಾಕ್ಯ ಎಂಬುದಾಗಿ ಕರೆಯುತ್ತೇವೆ, ಕಾರಣ ಆತನು ತಂದೆಯಾದ ದೇವರನ್ನು ಪ್ರಕಟಿಸಿದನು. ನಾವು ಸತ್ಯವೇದದ ಅಧ್ಯಾಯದಲ್ಲಿ ಕಲಿತಾ ಬರುತ್ತಿದ್ದೇವೆ. And he never seeked his own glory at any point of time. ಯಾವ ಒಂದು ಸಮಯದಲ್ಲೂ ತನ್ನ ಒಂದು ಸ್ವಂತ ಮಹಿಮೆಯನ್ನು ಆತನು ಹುಡುಕಲಿಲ್ಲ. Let it be his let's talk about his baptism, his teachings, his miracles, his death and resurrection. ಆತನ ದೀಕ್ಷಾಸ್ನಾನವಾಗಲಿ ಅಥವಾ ಉಪದೇಶವಾಗಲಿ ಅಥವಾ ಆತನ ಒಂದು ಮರಣ ಪುನರುತ್ಥಾನ ಇದರ ವಿಷಯವಾಗಿ ಆಗಲಿ. And in every time of his life, he always glorified God and he revealed God to us. ಪ್ರತಿಯೊಂದು ಸಂದರ್ಭದಲ್ಲಿ ಆತನು ಆ ದೇವರನ್ನು ಮಹಿಮೆಪಡಿಸುವವನಾಗಿ ತಂದೆಯನ್ನು ನಮಗೆ ಪ್ರಕಟಿಸುವವನಾಗಿದ್ದನು. As a believer, we also, it is our responsibility to reveal God the Father and his salvation to this world. ವಿಶ್ವಾಸಿಗಳಾಗಿ ನಮಗಿರುವ ಒಂದು ಜವಾಬ್ದಾರಿ ತಂದೆಯಾದ ದೇವರನ್ನು ಪ್ರಕಟಿಸುವವರಾಗಿ ಈ ಲೋಕಕ್ಕೆ ಸ್ವಾರ್ಥೆಯನ್ನು ಪ್ರಸರಣೆ ಮಾಡುವವರಾಗಿರಬೇಕು. But sadly we are running after to seek our own glory and fulfill our worldly desires. ಆದ್ರೆ ದುಃಖಕರವಾಗಿ ನಮ್ಮ ಒಂದು ಸ್ವಂತ ಒಂದು ಹೆಚ್ಚಳ ಮಹಿಮೆಗಾಗಿ ಅಥವಾ ಲೌಕಿಕವಾದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಓಡುತ್ತಾ ಇದ್ದೇವೆ. But let's be careful, we don't have much time, the hour is approaching very fast. ಆದ್ರೆ ನಾವು ಎಚ್ಚರವಾಗಿರೋಣ, ಸಮಯ ನಮಗೆ ಬಹಳ ಇಲ್ಲ, ಆ ವಿಮೋಚನೆಯು ಹತ್ತಿರವಾಯಿತು. Let's turn from our own glory to glorify our God the Father. ನಮ್ಮ ಮಹಿಮೆಗಾಗಿ ಹುಡುಕುವುದು ಬಿಟ್ಟು தேவரನ್ನು மகிமைப்படுத்துவதற்காக நாம் ಮುಂದಾಗೋಣ. மேலும் இதை கேட்டுக்கொண்டிருக்கிறதான இன்னும் யாரேனும் ஒருவர் நீங்கள் கிறிஸ்துவை உங்கள் சொந்த இரட்சகராக ஏற்றுக்கொள்ளவில்லை என்றால், ಈ ಮಾತುಗಳನ್ನು ಕೇಳುವವರಲ್ಲಿ ಯಾರಾದರೂ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸದೇ ಇರುವುದಾದರೆ, நாங்கள் பேசுகிறதான இந்த ரட்சிப்பின் நேரம் அது மிகவும் சமீபமாக இருக்கிறது. ನಾವು ಮಾತನಾಡುವ ಈ ಒಂದು ರಕ್ಷಣೆಯ ಒಂದು ಕಾಲ ಅದು ತುಂಬಾ ಸ್ವಲ್ಪವಾಗಿ ಉಂಟು. அது மிகவும் சமீபத்தில் இருக்கிறது. கர்த்தராகிய இயேசு கிறிஸ்து மத்தியவானத்திலே வந்து இந்த சபையை எடுத்துக்கொள்ள போகிறார். ಆ ಒಂದು ವಿಮೋಚನೆ ಕಾಲ ಸಮೀಪವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಮಧ್ಯ ಆಕಾಶಕ್ಕೆ ಬಂದು ಆತನು சபைಯನ್ನು ಆತನು ತೆಗೆದುಕೊಳ್ಳುವನು. நீங்களும் அந்த காரியத்திலே பங்கு கொள்ள வேண்டும் என்றால் கிறிஸ்துவை நீங்கள் தரித்துக் கொண்டிருப்பது அவசியம். ನೀವು ಸಹ ಇದರಲ್ಲಿ ಭಾಗವಹಿಸಿಕೊಳ್ಳಬೇಕೆಂಬುದಾಗಿರುವುದಾದರೆ கர்த்தனாத இயேசு கிறிஸ்துவனನ್ನು ಧರಿಸಿಕೊಳ್ಳುವುದು ಅವಶ್ಯಕತೆಯಾಗಿದೆ. உங்களுடைய பாவ வாழ்க்கையை விட்டு நீங்கள் கிறிஸ்துவை சொந்த இரட்சகராக ஏற்றுக்கொண்டு ஞானஸ்நானத்திற்கு கீழ்ப்படியும் பொழுது நீங்கள் அவரை தரித்துக் கொள்ள முடியும். உங்களாலும் அந்த வருகையில பங்கு கொள்ள முடியும். ನೀವು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಬಿಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ದೀಕ್ಷಾಸ್ನಾನಕ್ಕೆ ವಿಧೇಯರಾಗುವುದಾದರೆ ನೀವು ಸಹ ಇದರಲ್ಲಿ ಕ್ರಿಸ್ತನನ್ನು ಧರಿಸಿಕೊಂಡವರಾಗಿ ಈ ಒಂದು ವಿಷಯದಲ್ಲಿ ನೀವು ಪಾಲುಗಾರರಾಗಬಹುದು. நேரம் சமீபமாக இருக்கிறது. ಸಮಯ ಅದು ಸಮೀಪವಾಗಿ ಉಂಟು. And to sum up, as believers, let's be watchful about the hour of salvation which is approaching as fast. ಸಾರಾಂಶವಾಗಿ ವಿಶ್ವಾಸಿಗಳಾಗಿ ವಿಮೋಚನೆಯು ಹತ್ತಿರವಾಯಿತು. ನಾವು ನಿದ್ದೆಯಿಂದ ಎಚ್ಚರವಾಗಬೇಕು. Let's put off the deeds of darkness. ಕತ್ತಲಿಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬಿಡಬೇಕು. Let's help other believers who is struggling to put off the deeds of darkness. ಕತ್ತಲಿಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬಿಡುವ ಇತರ ವಿಶ್ವಾಸಿಗಳಿಗೆ ನಾವು ಸಹಾಯ ಮಾಡುವವರಾಗಿರಬೇಕು. And let's put on the armor of light. ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಬೇಕು. And we'll march towards our purpose of our calling. ನಮ್ಮ ಒಂದು ಉದ್ದೇಶ, ಕರುವಿಕೆಯ ಉದ್ದೇಶವನ್ನು ನಾವು ಮುಂದೆ ಇಟ್ಟು ನಾವು ಹೋಗಬೇಕು. And glorify our God. ನಮ್ಮ ದೇವರನ್ನು ಮಹಿಮೆ ಪಡಿಸುವವರಾಗಿರಬೇಕು. May the Lord's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. I thank God and the leadership for this opportunity. ಈ ಅವಕಾಶ ಕೊಟ್ಟದಕ್ಕಾಗಿ ದೇವರಿಗೂ ಮತ್ತು ಸಭಾ ಹಿರಿಯರಿಗೂ ನಾನು